ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವಾನಂದ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ವೆನ್ ಡಯಾಗ್ರಾಮ್ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದ್ರೆ ವೆನ್ ಡಯಾಗ್ರಾಮ್ ಬಗ್ಗೆ ನಿಮ್ಗೆ KSC ಕ್ವಶನ್ ಕೇಳ್ತಿರ್ತಾರ, ಹಾಗೂ SSC ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ನಿಮ್ಗೆ ಅದರ ಟೈಪ್ ಆಫ್ ಕ್ವಶನ್ಸ್ ಬಂದೇ ಬರ್ತಾವ. ಹಾಗಾದ್ರೆ ವೆನ್ ಡಯಾಗ್ರಾಮ್ ನೋಡ್ಬೇಕಾದ್ರೆ ಮೊದಲನೇದಾಗಿ ಬೇಸಿಕ್ ಅನ್ನ ನೋಡ್ಬೇಕು. ಹಾಗೆ ಬೇಸಿಕ್ ಪಾಯಿಂಟ್ ಅನ್ನ ಏನ್ ನೋಡ್ಬೇಕಾದ್ರೆ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತೇವೆ. ಇವಾಗ ಸ್ಟೇಟ್ಮೆಂಟ್ ಅಂತ ಇರ್ತಾರೆ. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಅನ್ನ ತಿಳ್ಕೊಂಡ್ಬಿಡಿ. ಈ ಸ್ಟೇಟ್ಮೆಂಟ್ ಏನಂದ್ರೆ ಎಲ್ಲಾ ಪುಸ್ತಕಗಳು ಆಲ್ ಬುಕ್ಸ್ ಆರ್, ಎಲ್ಲಾ ಪುಸ್ತಕಗಳು ಪೆನ್ನುಗಳು. ಆಲ್ ಬುಕ್ಸ್ ಆರ್ ಪೆನ್ಸ್, ಪೆನ್ನುಗಳು. All books are pens. You understand? Second step. All pens are ಎಲ್ಲ ಪೆನ್ನುಗಳು ರಬ್ಬರ್ಗಳು. ಎಲ್ಲ ಪೆನ್ನುಗಳು ರಬ್ಬರ್ಗಳು ಅಂದ್ರೆ ಆಲ್ ಪೆನ್ಸ್ ಆರ್ ರಬ್ಬರ್ಸ್. ಹಿಂಗಿದೆ. ಹಾಗಾದ್ರೆ ಈ ತರ ಸ್ಟೇಟ್ಮೆಂಟ್ ಇದ್ದಾಗ ನಾವು ಯಾವ ತರ ಸಾಲ್ವ್ ಮಾಡ್ಬೋದು ಅಂದ್ರೆ ನೋಡಿ, ಮೊದಲ ಡೈಗ್ರಾಮ್ ಮತ್ತಕ್ಕ ತಿಳಿಯಿರಿ. ಆಲ್ ಮೀನ್ಸ್ ಎಲ್ಲ ಅಂತ ಏನ್ ಪದ ಬಂದಿದ್ದಾರೆ, ಆಲ್ಸ್ ಅಂತ ಏನ್ರ ಮೀನಿಂಗ್ ಬಂದಿದ್ದಾರೆ, ಹಿಂಗ ಈ ಬುಕ್ಸ್ ಅಂತ ಬರೀಬೇಕು. ಬುಕ್ಸ್ ಬರೋದು ಏನ್ ಮಾಡ್ಬೇಕು, ಆಲ್ ಅಂದ್ರೆ ರೌಂಡ್ ಸರ್ಕಲ್. ಅಂಡರ್ಸ್ಟ್ಯಾಂಡ್ ಆಗತ್ತೆ? ಸರ್ಕಲ್ ಆಗಬೇಕು. ನೆಕ್ಸ್ಟ್ ಏನಿದೆ, ಪೆನ್ನುಗಳು ಅಂದ್ರೆ ಪೆನ್ ಅಂತ ಬರೋದು. ಇವಾಗ ಸರ್ಕಲ್ ಆಗ, ಸರಿನಾ? ಆಯ್ತಾ? ನೆಕ್ಸ್ಟ್ ಆಲ್ ಪೆನ್ಸ್, ಎಲ್ಲಾ ಬುಕ್ಗಳು ರಬ್ಬರ್ಗಳು. ಆಲ್ ಪೆನ್ಸ್ ಆರ್ ರಬ್ಬರ್ಸ್. ಈಗ ಪೆನ್ ಐತಿ, ರಬ್ಬರ್ ಅಂತ ಬರೆದು ಆಲ್ ಅಂತ ಐತಿ, ರಬ್ಬರ್ಸ್ ಅಂತ ಹಾಕಿ ಈ ತರ ಸರ್ಕಲ್ ಆಗಿದೆ. ಹಾಗಾಗಿ ಆಲ್ ಅಂತ ಬಂತಂದ್ರೆ ಈ ತರ ಸರ್ಕಲ್ ಆಗಿ. ಹಾಗೆ ಓದ್ಬೇಕಾದ್ರೆ ರೀಡ್ ಮಾಡ್ಬೇಕಾದ್ರೆ ಇದು ಕೇಂದ್ರಬಿಂದು. ಈ ಕೇಂದ್ರಬಿಂದುದಿಂದ ಔಟ್ಸೈಡಿಗೆ ಬರ್ಬೇಕಾದ್ರೆ, ಏನಂತ ಓದಬೇಕು, ಎಲ್ಲಾ ಬುಕ್ಗಳು ಪೆನ್ನುಗಳು. ಸರಿ ನೋಡಿ, ಎಲ್ಲಾ ಬುಕ್ಗಳು ಪೆನ್ನುಗಳು. ಇಲ್ಲಿ ಔಟ್ಸೈಡ್ ಇನ್ಸೈಡ್ ಔಟ್ಸೈಡ್ ಬರುತ್ತೆ ಇಲ್ಲ, ಹಾಗೆ ಇನ್ಸೈಡ್ ಔಟ್ಸೈಡ್ ಬರುತ್ತೆ ಅಂದ್ರೆ ಆಲ್ ಅಂತ ಓದಬೇಕು. ಎಲ್ಲಾ ಬುಕ್ಗಳು ಪೆನ್ನುಗಳು. ಸರಿ, ಎಲ್ಲಾ ಬುಕ್ಗಳು ಪೆನ್ನುಗಳು. ಸರಿ, ಮತ್ತೆ ಇದು ಸರಿ, ಎಲ್ಲಾ ಬುಕ್ಗಳು ರಬ್ಬರ್ಗಳು. ಸರಿ, ಇದು ಸರಿ. ಇನ್ನೊಂದು ಓದ್ತೇನೆ, ಎಲ್ಲಾ ಪೆನ್ನುಗಳು ರಬ್ಬರ್ಗಳು. ಇದು ಸರಿ, ಇದು ಸರಿ. ನಿಮ್ಗೆ ನೋಡ್ರಿ, ಎಲ್ಲಾ ಪುಸ್ತಕಗಳು ಈ ಸ್ವಲ್ಪ ಬೋರ್ಡ್ ಇಲ್ಲ ಕೇಳಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಲ್ಲಾ ಬುಕ್ಗಳು ಪೆನ್ನುಗಳು. ಸರಿ, ಆಲ್ ಬುಕ್ಸ್ ಆರ್ ಪೆನ್ಸ್ ಇಸ್ ರೈಟ್. ಅಂಡರ್ಸ್ಟ್ಯಾಂಡ್? ಎಲ್ಲಾ ಬುಕ್ಗಳು ರಬ್ಬರ್ಗಳು. ಇದು ಸರಿ, ಇದು ಸರಿ. ಎಲ್ಲಾ ಪುಸ್ತಕಗಳು ರಬ್ಬರ್ಗಳು. ಇದು ಸರಿ. ಎಲ್ಲಾ ಪೆನ್ನುಗಳು ರಬ್ಬರ್ಗಳು. ಇದು ಈ ರೀತಿ ಸರಿ. ಔಟ್ಸೈಡ್ ನಿಂದ ಈ ಕಡೆಯಿಂದ ಈ ಕಡೆ ಹೋಗ್ಬೇಕಾದ್ರೆ, ಔಟ್ಸೈಡ್ ನಿಂದ ಇನ್ಸೈಡ್ ಹೋಗ್ಬೇಕಾದ್ರೆ, ಹೊರಗಡೆಯಿಂದ ಸೆಂಟರ್ ಪಾಯಿಂಟ್ ಹೋಗ್ಬೇಕಾದ್ರೆ ಏನಂತ ಹೋಗ್ಬೇಕು, ಸಮ್ ಅಂತ ಹೋಗ್ಬೇಕು. ಏನಂತ ಹೋಗ್ಬೇಕು, ಸಮ್. ಎಂತ ಸಮ್ ಅಂದ್ರೆ ಕೆಲವು ಅಂತ ಕನ್ನಡದಲ್ಲಿ ಕೆಲವು ಅಂತ ಹೋಗ್ಬೇಕು. ಏನಂತ ಹೋಗ್ಬೇಕು, ಕೆಲವು ರಬ್ಬರ್ಗಳು ಪೆನ್ನುಗಳು. ನೋಡ್ರಿ, ಕೆಲವು ರಬ್ಬರ್ಗಳು ಪೆನ್ನುಗಳು. ಸರಿ, ಅರ್ಥ ಆಯ್ತಾ? ಕೆಲವು ರಬ್ಬರ್ಗಳು ಪುಸ್ತಕಗಳು. ಇದು ಸರಿ, ಇದು ರೈಟ್. ಇನ್ನೊಂದು, ಕೆಲವು ಪೆನ್ನುಗಳು ಬುಕ್ಕುಗಳು. ಇದೇ ರೀತಿ ಸರಿ. ನೋಡಿ, ನಾ ಹೇಳಿ ಕಲಿಸಿದ ಬಡ್ಡಿ ನೋಡಿ ಈ ತರ ಇತ್ತಂದ್ರೆ ಇಲ್ಲಿ ನೋಡ್ಬೋದು. ಇವಾಗ ಒಂದು ನಾಯಿ ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಈ ತರ. ನಾಯಿ ಇನ್ನೊಂದೇ ಮೂರನೇ ಸರ್ಕಲ್ ಬೇಕು ಅಂತ. ಇದನ್ನ ಹೆಂಗ್ ಓದ್ಬೇಕಂದ್ರೆ ನೋಡ್ರಿ, ಇಲ್ಲಿಂದ ಹೋಗ್ಬೇಕಾ, ಎಲ್ಲಾ ನಾಯಿಗಳು ಬೆಕ್ಕುಗಳು. ಸರಿ ಏನಿದೆ, ಸರಿ ಇದೆ. ನೆಕ್ಸ್ಟ್ ಎಲ್ಲಾ ನರಿಗಳು ಬೆಕ್ಕುಗಳು. ಇದು ಸರಿ, ಸರಿ. ಎಲ್ಲಾ ನಾಯಿಗಳು ಬೆಕ್ಕುಗಳು. ಇದು ಸರಿಯಾಗಿದೆ. ಇನ್ನ ಈ ಕಡೆಯಿಂದ ಬರ್ಬೇಕಾದ್ರೆ ಕೆಲವು ಬೆಕ್ಕುಗಳು ನಾಯಿಗಳು. ಸರಿ, ಕೆಲವು ಬೆಕ್ಕುಗಳು ನರಿಗಳು. ಇದು ಸರಿ ಇದೆ. ಆದ್ರೆ ಹೆಂಗ್ ಹೋಗಬಾರ್ದು ಅಂದ್ರೆ, ಹೀಗೆ ಕೇಂದ್ರ ಬಿಂದುವಿಂದ ಹೊರಗಡೆ ಹೋಗ್ಬೇಕಾದ್ರೆ ಆಲ್ ಅಂತ ಹೋಗ್ಬೇಕು, ಎಲ್ಲ ಅಂತ ಹೋಗ್ಬೇಕು. ಆದ್ರೆ ಹೊರಗಡೆಯಿಂದ ಈ ಕಡೆ ಕೇಂದ್ರ ಬಿಂದುವಿಗೆ ಬರ್ಬೇಕಾದ್ರೆ ಕೆಲವು ಸಮ್ ಅಂತ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ? ಅರ್ಥ ಆಯ್ತಾ? ಸೆಕೆಂಡ್ ಕಂಡೀಷನ್,
ಇನ್ನು ಕೆಲವು ಕೆಲವು ಪುಸ್ತಕಗಳು ಪುಸ್ತಕಗಳು ಏನು ಪೆನ್ನುಗಳು ನೆಕ್ಸ್ಟ್ ಕೆಲವು ಪೆನ್ನುಗಳು ಸಮ್ ಪೆನ್ಸ್ ಆರ್ ರಬ್ಬರ್ಸ್ ಅಂದ್ರೆ ರಬ್ಬರ್ಗಳು ಈ ತರ ಇದ್ದಾಗ ಸ್ಟೇಟ್ಮೆಂಟ್ ಈ ತರ ಇದ್ದಾಗ ಇದು ಸಾಲ್ವ್ ಮಾಡೋದು ಸಮ್ ಅಂತ ಬರುತ್ತೆ ಅಷ್ಟೇ. ಸಮ್ ಅಂತ ಬಂದಾಗ ಅಂದ್ರೆ ಸಮ್ ಅಂತ ಬಂದ್ರೆ ಇಲ್ಲಿ ಫಸ್ಟ್ ಏನಿದೆ ಬುಕ್ಸ್ ಅಂತ ಇದೆ, ಬುಕ್ಸ್ ಅಂತ ಬರೀತಾರೆ. ಬುಕ್ಸ್ ಬರೆದು ಈ ತರ ಸರ್ಕಲ್ ಹಾಕಿದೆ. ಇನ್ನ ಮುಂದೆ ಪೆನ್ ಇದೆ, ಮುಂದೆ ಪಕ್ಕದಲ್ಲಿ ಈ ತರ ಒಂದು ಸರ್ಕಲ್ ಯಾವಾಗಿದೆ ಸಮ್ ಅಂತ ಬಂದಿದ್ರೆ ಮೀನಿಂಗ್ ಯಾವಾಗ ಸಮ್ ಅಂತ ಮೀನಿಂಗ್ ಬಂದಿದ್ರೆ ಪುಸ್ತಕಗಳು, ಈ ಕಡೆ ಪೆನ್ಗಳು ಮೀನ್ಸ್ ಪೆನ್. ಇನ್ನ ನೆಕ್ಸ್ಟ್ ಕೆಲವು ಪೆನ್ನುಗಳು ರಬ್ಬರ್ಗಳಾಗಿವೆ ಅಂದ್ರೆ ಪೆನ್ ಏನಿದೆ ಈಗ ಕೆಲವು ಇದೆ ಒಂದು ಈ ಕಡೆ ರಬ್ಬರ್ ಈ ತರ ಬರೋದು ರಬ್ಬರ್. ಇದನ್ನು ಓದಿಸಿ ಹೇಗೆ ನೋಡಿ, ಕೆಲವು ಪುಸ್ತಕಗಳು ಪೆನ್ನುಗಳು ಸರಿ, ಕೆಲವು ರಬ್ಬರ್ಗಳು ಪೆನ್ನುಗಳು ಸರಿ, ಆದ್ರೆ ಕೆಲವು ರಬ್ಬರ್ಗಳು ಬುಕ್ಗಳು ಅಲ್ಲ, ಕೆಲವು ರಬ್ಬರ್ಗಳು ಬುಕ್ಗಳ ಸಾಧ್ಯ ಇಲ್ಲ. ಯಾಕೆ ಹೇಳಿ, ಇದಕ್ಕೆ ಜಾಯಿಂಟ್ ಇಲ್ಲ, ಅದಕ್ಕೆ ಈ ತರ ಓದಬಾರ್ದು. ಇನ್ನು ಎಲ್ಲಾ ಪದನ ಬಳಕೆ ಮಾಡಬಾರ್ದು, ಆಲ್ ಅಂತಾನು ಬಳಕೆ ಮಾಡಬಾರ್ದು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ? ಹಾಗೆ ಇದು ಓದಿದ್ರೆ ನೋಡಿ, ಕೆಲವು ಬುಕ್ಗಳು ಪೆನ್ಗಳು ಸರಿ, ಕೆಲವು ಪೆನ್ನುಗಳು ಬುಕ್ಗಳು ಸರಿ, ಕೆಲವು ಪೆನ್ನುಗಳು ರಬ್ಬರ್ಗಳು ಸರಿ ಅದ, ಕೆಲವು ರಬ್ಬರ್ಗಳು ಪೆನ್ನುಗಳು ಇದು ಈ ರೀತಿ ಸರಿ ಇದೆ, ಇದು ಈ ರೀತಿ ಸರಿ. ಕಂಡೀಷನ್ 3 ಮೂರನೇ ಕಂಡೀಷನ್ ಇಲ್ಲ ನೋಡಿ. ಎಲ್ಲಾ ಬುಕ್ಗಳು ಅಂದ್ರೆ ಪುಸ್ತಕಗಳು ಪೆನ್ನುಗಳು. ಇನ್ನ ನೆಕ್ಸ್ಟ್ ಕಂಡೀಷನ್ ಎಲ್ಲಾ ಪೆನ್ನುಗಳು ರಬ್ಬರ್ಗಳು. ಇಲ್ಲಿ ರಬ್ಬರ್ಗಳು ಈ ತರ ಸ್ಟೇಟ್ಮೆಂಟ್ ಇದ್ದಾಗ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೋದ ನೋಡ್ರಿ. ಎಲ್ಲಾ ಪುಸ್ತಕಗಳು ಪೆನ್ನುಗಳು. ಪುಸ್ತಕ ಈಗ ಬುಕ್ ಅಂತ ಬರೀತೀವಿ, ಬುಕ್ ಅಂತ ಬರೆದು ಏನು ಮಾಡ್ಬೇಕು, ಇವಾಗ ಸರ್ಕಲ್ ಹಾಕಿ ಏನ್ ಬಿಡ್ಬಿಟ್ಟು ಇವಾಗ ಪೆನ್ ಅಂತ ಬರೀಬೇಕು. ಪೆನ್ ಅಂತ ಹಾಕಿ ಇವಾಗ ಏನ್ ಮಾಡ್ಬೇಕು, ಸರ್ಕಲ್ ಸರಿನಾ. ನೆಕ್ಸ್ಟ್ ಎಲ್ಲಾ ಪೆನ್ನುಗಳು ರಬ್ಬರ್ಗಳಾಗಿವೆ ಅಂದ್ರೆ ಈಗ ಎಲ್ಲಾ ಬೇಡ, ಕೆಲವು ಅಂತ ಬರೀ. ಕೆಲವು ಪೆನ್ನುಗಳು ರಬ್ಬರ್ಗಳಾಗಿವೆ, ರಬ್ಬರ್ ಆಗಿವೆ, ಕೆಲವೊಂದಿಗೆ ಸರ್ಕಲ್ ಹಾಕ್ಬೇಕಲ್ಲ, ಆ ಸರ್ಕಲ್ ಬಾಜು ಸರ್ಕಲ್ ಹಾಕ್ಬೇಕು. ಹಾಗಾದ್ರೆ ಟಚ್ ಆಗಬಾರ್ದು, ಟಚ್ ಆಗದಾಗೆ ಸರ್ಕಲ್ ಹಾಕ್ಬೇಕು. ಇದು ಆದ್ರೆ ಕೆಲವು ಪೆನ್ನುಗಳು ರಬ್ಬರ್ಗಳಾಗಿವೆ. ಹಾಗಾದ್ರೆ ನೋಡೋದಾದ್ರೆ ಇದನ್ನ ಸ್ಟಡಿ ಮಾಡೋದು ಯಾವ ಪದ ಅಂದ್ರೆ ನೋಡಿ, ಎಲ್ಲಾ ಪುಸ್ತಕಗಳು ಪೆನ್ನುಗಳು ಸರಿ ಅಲ್ಲ, ಕೆಲವು ಪುಸ್ತಕಗಳು ಕೆಲವು ಪೆನ್ನುಗಳು ಪುಸ್ತಕಗಳು ಸರಿ ಅಲ್ಲ, ಕೆಲವು ರಬ್ಬರ್ಗಳು ಪೆನ್ನುಗಳು ಸರಿ ಅಲ್ಲ, ಏನಾದ್ರೆ ಸರಿ ಅಲ್ಲ. ಆದರೆ ಈ ತರ ಓದಬಾರ್ದು. ಯಾವ ತರ? ಈ ತರ ನೋಡಿ, ಕೆಲವು ಪುಸ್ತಕಗಳು ಪೆನ್ನುಗಳು ಓದಬಾರ್ದು. ಇಟ್ ಈಸ್ ರಾಂಗ್ ಆನ್ಸರ್, ಅರ್ಥ ಆಯ್ತಾ? ಈ ಕಡೆಯಿಂದ ಓದ್ಬೇಕಾದ್ರೆ ಎಲ್ಲಾ ಅಂತ ಬಳಕೆ ಮಾಡಿ, ಔಟ್ ಸೈಡ್ ಇಂದ ಇನ್ಸೈಡ್ ಹೋಗ್ಬೇಕಾದ್ರೆ ಕೆಲವು ಸಮ್ ಅಂತ ಕಂಡೀಷನ್. ಕಂಡೀಷನ್ 4 ಇಲ್ಲಿ ನೋಡಿ, ಕೆಲವು ಪುಸ್ತಕಗಳು ಪೆನ್ನುಗಳು, ಕೆಲವು ಪೆನ್ ಎಲ್ಲಾ ಪೆನ್ನುಗಳು ರಬ್ಬರ್ಗಳು. ಈ ತರ ಕಂಡೀಷನ್ ಇದ್ದಾಗ ಯಾವ ತರ ಸಾಲ್ವ್ ಮಾಡ್ಬೇಕು? ಕೆಲವು ಪುಸ್ತಕಗಳು ಪೆನ್ನುಗಳು ಅಂದ್ರೆ ಈ ಬುಕ್ ಬರೀರಿ, ಬುಕ್ ಬರೋದು ಈ ತರ ಸರ್ಕಲ್ ಹಾಕಿ ಏನ್ ಬರೀರಿ, ಪೆನ್ ಅಂತ ಬರೋದು. ಇದು ಪೆನ್. ಇನ್ನ
ಎಲ್ಲಾ ಪೆನ್ಗಳು ರಬ್ಬರ್ಗಳು, ಎಲ್ಲಾ ಪೆನ್ಗಳು ಏನಾಗ್ಯಾವ ರಬ್ಬರ್ಗಳಾಗ್ಯಾವ ಅಂದ್ರೆ ಎಲ್ಲ ಅಂದ್ರೆ ಈ ಸರ್ಕಲ್ ಹಾಕ್ಬೇಕಲ್ಲ, ಹಿಂಗೆ ರೌಂಡ್ ಸರ್ಕಲ್ ಹಾಕ್ಬೇಕಲ್ಲ, ರೌಂಡ್ ಸರ್ಕಲ್ ಹಾಕ್ಬೇಕಾದ್ರೆ ಇದಕ್ಕೆ ಈ ಲೈನ್ಗೆ ಟಚ್ ಆಗುತ್ತೆ, ಈ ಸರ್ಕಲ್ ಗೆ ಟಚ್ ಆಗುತ್ತೆ, ಮಸ್ಟ್ ಆನ್ಸರ್ ಟಚ್ ಆಗಲೇಬೇಕು ರಬ್ಬರ್. ರಬ್ಬರ್ ಇವಾಗ ನೋಡ್ರಿ ಸಿಂಪಲ್. ಇವಾಗ ಇದನ್ನ ಓದ್ಬೇಕಾದ್ರೆ ನೋಡಿ ಎಲ್ಲಾ ಪೆನ್ಗಳು ರಬ್ಬರ್ಗಳು ಸರಿ. ಇನ್ನ ಕೆಲವು ಬುಕ್ಗಳು ರಬ್ಬರ್ಗಳು ಸರಿ, ಕೆಲವು ಬುಕ್ಗಳು ರಬ್ಬರ್ಗಳು ಸರಿ. ಇನ್ನ ಕೆಲವು ರಬ್ಬರ್ಗಳು ಪೆನ್ಗಳು, ಕೆಲವು ರಬ್ಬರ್ಗಳು ಪೆನ್ಗಳು ಸರಿನಾ. ಈ 4 ಕಂಡೀಷನ್ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಂಡಿಲ್ಲ ಮಾತ್ರ ಈ ಕ್ವಶನ್, ಈ ಟೈಪ್ ಕ್ವಶನ್ ಸಾಲ್ವ್ ಮಾಡಬಹುದು. ಅರ್ಥ ಆಗೈತೆ? ಇಷ್ಟು ಬೇಸಿಕ್ ಗೊತ್ತಿದ್ರೆ ಸರ್ ಅಂಡರ್ಸ್ಟ್ಯಾಂಡ್ ಅಂತ. ಹಾಗೆ ಯಾವ ತರ ಪ್ರಾಬ್ಲಮ್ ಕೇಳ್ತಾರೆ ಅನ್ನೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಓಕೆ, ಇಲ್ಲಿದೆ ಕ್ವಶನ್ ನಂಬರ್ 1 ಟೈಪ್ 1 ಅಂತ ಕೊಡಿಸ್ಕೋಣ. ಇಲ್ಲಿ ಏನಿದೆ ಕ್ವಶನ್ಸ್ ನೋಡ್ರಿ. ಕ್ವಶನ್ ನಂಬರ್ 1 ಸ್ಟೇಟ್ಮೆಂಟ್ ಏನ್ರಿ? ಸ್ಟೇಟ್ಮೆಂಟ್ ಎಲ್ಲಾ ಹೂಗಳು ಮುಳ್ಳುಗಳೇ, ಎಲ್ಲಾ ಹೂಗಳು ಏನಿಗೋ ಮುಳ್ಳುಗಳೇ, ಎಲ್ಲಾ ಮುಳ್ಳುಗಳು ಎಲೆಗಳೇ ಅಂತ. ಹಾಗಾದ್ರೆ ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂದ್ರೆ ನೋಡಿ, ಎಲ್ಲ ಅಂತ ಇದೆ, ಇಟ್ ಮೀನ್ಸ್ ಆಲ್ ಅಂದ್ರೆ ಹೂ ಅಂತ ಬಿಡಿದು ಹೂ ಅಂತ ಬರೋದು ಈ ಸರ್ಕಲ್ ಹಾಕೋದು. ಹಾಕಿದ ತಕ್ಷಣ ಏನಿದೆ ಮುಳ್ಳುಗಳು, ಮುಳ್ಳು ಅಂತ ಬರೀ ಮುಳ್ಳು ಹಾಕಿ ಏನ್ ಮಾಡ್ತೀವಿ ಇದು ಸರ್ಕಲ್ ಹಾಕೋದು ಸರಿನಾ. ಇದು ಸ್ಟೇಟ್ಮೆಂಟ್ ಮುಗಿತು. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಎಲ್ಲಾ ಮುಳ್ಳುಗಳು ಎಲೆಗಳು, ಎಲ್ಲಾ ಮುಳ್ಳುಗಳು ಏನಾಗ್ಯೋ ಎಲೆಗಳ. ಈ ಮುಳ್ಳು ಐತಿ ಏನೈತಿ ಎಲೆ ಅಂತ, ಎಲ್ಲ ಅಂತ ಐತಲ್ಲ ಎಲೆ ಅಂತ ಬರೋದು. ಇವಾಗ ಏನ್ ಮಾಡೋದು ಸರ್ಕಲ್ ಹಾಕೋದು. ಮತ್ತೆ ಇದು ಯಾವ ಕನ್ಕ್ಲೂಷನ್ ಅಂದ್ರೆ ತೀರ್ಮಾನ. ತೀರ್ಮಾನ ಮೀನ್ಸ್ ನಿರ್ಣಯ ಏನೈತಿ, ನಾವು ಏನು ಓದೇವಿ, ಇದರಿಂದ ಏನ್ ತಿಳ್ಕೊಂಡೇವಿ ಅನ್ನೋದನ್ನ ನೀವು ವ್ಯಕ್ತಪಡಿಸ್ಬೇಕಾಗ್ತದೆ. ಹಾಗಾದ್ರೆ ನೋಡಿ ಎಲ್ಲಾ ಹೂಗಳು ಎಲೆಗಳು, ನೋಡಿ ಎಲ್ಲಾ ಹೂಗಳು ಎಲೆಗಳು ಸರಿಯೋ ತಪ್ಪು? ನೋಡಿ ಎಲ್ಲಾ ಹೂಗಳು ಎಲೆಗಳು ಸರಿಯೋ ತಪ್ಪು? ನೋಡಿ ಎಲ್ಲಾ ಹೂಗಳು ಎಲೆಗಳು ರಾಂಗ್ ರೈಟ್? ಹಾ, ವೆರಿ ಗುಡ್, ರೈಟ್, ಸರಿ. ರೈಟ್. ಇನ್ನ ಎಲ್ಲಾ ಎಲೆಗಳ ಮುಳ್ಳುಗಳು, ನೋಡಿ ಎಲ್ಲಾ ಎಲೆಗಳು, ನೋಡಿ ಎಲ್ಲಾ ಎಲೆಗಳು ಮುಳ್ಳುಗಳು. ಇಟ್ ಈಸ್ ರಾಂಗ್ ರೈಟ್? ರಾಂಗ್. ಯಾಕೆ? ಎಲ್ಲ ಅಂತ ಬಳಕೆ ಮಾಡಬಾರ್ದಿತ್ತು, ಏನ್ ಮಾಡ್ಬೇಕಿತ್ತು ಎಲ್ಲ ಅಂತ ಮಾಡ್ಬಿಟ್ಟು, ಅದಕ್ಕೆ ರಾಂಗ್. ನೆಕ್ಸ್ಟ್ ಎಲ್ಲಾ ಎಲೆಗಳ ಹೂಗಳು, ಎಲ್ಲಾ ಎಲೆಗಳು ಹೂಗಳಿನ, ಇಟ್ ಈಸ್ ರಾಂಗ್. ಯಾಕಂದ್ರೆ ಕೆಲವು ಅಂತ ಬಳಕೆ ಮಾಡ್ಬೇಕಿತ್ತು. ಇನ್ನ ಎಲ್ಲಾ ಮುಳ್ಳುಗಳು ಹೂಗಳೇ, ಎಲ್ಲಾ ಮುಳ್ಳುಗಳು ಹೂಗಳೇ, ರಾಂಗ್ ರೈಟ್? ರಾಂಗ್. ಯಾಕೆ ರಾಂಗ್? ಕೆಲವು ಅಂತ ಬಳಕೆ ಮಾಡ್ಬೇಕಿತ್ತು. ಹಾಗಾದ್ರೆ ಕನ್ಕ್ಲೂಷನ್ ಏನು? ಎ ಮಾತ್ರ ಸರಿ, ಓನ್ಲಿ ಎ ಇಸ್ ರೈಟ್, ಓನ್ಲಿ ಎ ಇಸ್ ರೈಟ್, ಓನ್ಲಿ ಎ ಇಸ್ ರೈಟ್ ಅಂತ ಹೇಳ್ಬೋದು, ರೈಟ್ ಅಂತ ಹೇಳ್ಬೋದು ಸರಿನಾ. ಗೊತ್ತಾಯ್ತಾ? ನೆಕ್ಸ್ಟ್ ಏನ್ ಹೋಗೋಣ. ಓಕೆ, ಈಗ ಸಾಲ್ವ್ ಮಾಡಿ ಇದನ್ನ ಕ್ವಿಕ್ಕಾಗಿ. ಸ್ಟೇಟ್ಮೆಂಟ್ ಆಲ್ ಟೀಚರ್ಸ್ ಆರ್ ಸ್ಟೂಡೆಂಟ್ಸ್, ನೋ ಸ್ಟೂಡೆಂಟ್ ಈಸ್ ಗದರ್. ಯಾವುದೇ ಟೀಚರು ಸ್ಟೂಡೆಂಟ್, ಎಲ್ಲಾ ಟೀಚರ್ಗಳು ಸ್ಟೂಡೆಂಟ್ಗಳು, ಯಾವುದೇ ಸ್ಟೂಡೆಂಟ್ ಹುಡುಗಿ ಅಲ್ಲ. ಹಾ, ಹಾಗಾದ್ರೆ ಏನ್ ಬಿಡಿಸ್ಬೇಕು? ಕನ್ಫ್ಯೂಷನ್ ಯಾವ ತರ ಬಿಡಿಸ್ಬೇಕು ನೋಡಿ, ಸಿಂಪಲ್. ನೋ ಅಂದ್ರೆ ಯಾವುದೇ ಅಲ್ಲ, ಹೊರಗೆ ಸಪರೇಟ್ ಹೊರಗೆ ನೋಡಿ. ಆಲ್ ಟೀಚರ್ಸ್ ಆರ್ ಸ್ಟೂಡೆಂಟ್, ಇಲ್ಲಿ ಟೀಚರ್ ಬರೀರಿ, ಟೀಚರ್ ಅಂತ ಬರ್ತದೆ. ಇವಾಗ ಟೀಚರ್ ಅಂತ ಬರ್ತದೆ, ಇಲ್ಲಿ ಏನ್ ಹೋಗ್ಬೇಕು ಸರ್ಕಲ್ ಹಾಕಿ ಸರಿನಾ. ಇನ್ನ ಸ್ಟೂಡೆಂಟ್ ಈ ತರ ಸ್ಟೂಡೆಂಟ್ ಅಂತ ಬರೀ ಸರಿನಾ. ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋ ಸ್ಟೂಡೆಂಟ್ಸ್ ಈಸ್ ಗರ್ಲ್, ಯಾವುದೇ ಸ್ಟೂಡೆಂಟ್ ಗರ್ಲ್ ಅಲ್ಲ, ಸ್ಟೂಡೆಂಟ್ನೇ ಬೇರೆ ಗರ್ಲ್ ಬೇರೆ, ಗರ್ಲ್ ಈ ತರ ಸರ್ಕಲ್. ಇವಾಗ ನೋಡ್ರಿ ಆಲ್ ಗರ್ಲ್ಸ್ ಆರ್ ಸ್ಟೂಡೆಂಟ್ಸ್, ಆಲ್ ಗರ್ಲ್ಸ್ ಆರ್ ಸ್ಟೂಡೆಂಟ್ ಸಂಬಂಧ ಇಲ್ಲ ಸರಿನಾ. ಸಮ್ ಗರ್ಲ್ಸ್ ಆರ್ ಸ್ಟೂಡೆಂಟ್ಸ್ ಸಂಬಂಧ ಇಲ್ಲ, ಕೆಲವು ಅನ್ನಕ್ ಬರೋದೇ ಇಲ್ಲ ಸರಿನಾ. ಇನ್ನ ಸಮ್ ಸ್ಟೂಡೆಂಟ್ ಆರ್ ಟೀಚರ್ಸ್, ಸಮ್ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್, ರೈಟ್ ಆರ್ ರಾಂಗ್? ನೀವ್ ಹೇಳಿ. ಅಂದ್ರೆ ಕೆಲವು ಸ್ಟೂಡೆಂಟ್ಗಳು ಟೀಚರ್ಗಳು, ರೈಟಾ? ಸರಿ. ಓನ್ಲಿ ಕನ್ಕ್ಲೂಷನ್ 3 ರೈಟ್, ಓನ್ಲಿ ಕನ್ಕ್ಲೂಷನ್ 3 ಸರಿನಾ. ಓನ್ಲಿ ಕನ್ಕ್ಲೂಷನ್ 3 ಸರಿನಾ. ಅದರಿಂದ ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರ್ 3. Some pens are clips.
Some pens are pen ಅಂತಿದ್ದೀರಿ. Some pens are clips. Some clips are pens. ಹಾಗಾದ್ರೆ ಹೇಗೆ ಬಿಡಿಸ್ತೀರಿ? ಸಾರಿ ಸರ್. ಇದು ರೈಟ್ ಇದೆ. Some pens are clips. Some clips are pens. ಕೆಲವು ಪಿನ್ಗಳು ಕ್ಲಿಪ್ಗಳಾಗಿವೆ, ಕೆಲವು ಕ್ಲಿಪ್ಗಳು ಪೆನ್ಗಳಾಗಿವೆ. ಹಾಗಾದ್ರೆ ಇದು ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಯಾವ ಸ್ಟೇಟ್ಮೆಂಟ್ ಅಂತ ನೋಡಲಿ. ಸಮ್ ಅಂದ್ರೆ ಕೆಲವು ಪಿನ್, ಇದು ಪಿನ್ಸ್, ಇದು ಕ್ಲಿಪ್ಸ್. ಕ್ಲಿಪ್ಸ್. ಇನ್ನು ಸಮ್ ಕ್ಲಿಪ್ಸ್ ಆರ್ ಪೆನ್ಸ್, ಪೆನ್ಸ್. ಇವಾಗ ನೋಡಿ ಕನ್ಫ್ಯೂಷನ್. ಸಮ್ ಪಿನ್ಸ್ ಆರ್ ಪೆನ್ಸ್. Some pins are pens, right or wrong? Wrong. Some pens are clips. Some pens are clips, right or wrong? Right. Only conclusion 2. Only conclusion 2 is right answer. Only conclusion 2 is right answer. Right answer only conclusion 2 is right answer. Right now.